ಪ್ರೀತಿಯ ಶಾಲಾ ಮಕ್ಕಳೇ, ಪ್ರಿಯ ವಿದ್ಯಾರ್ಥಿಗಳೇ, ಗೃಹಿಣಿಯರೇ, ಯುವಕರೇ, ಕಾರ್ಮಿಕರೇ, ರೈತರೇ ಮತ್ತು ಕರ್ನಾಟಕದ ಜನತೆಯೇ, ನಿಮ್ಮನ್ನು, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬವನ್ನು ಮಾನವ ನಿರ್ಮಿತ ದಟ್ಟಣೆ ಮತ್ತು ವಿಪತ್ತುಗಳಿಂದ ರಕ್ಷಿಸಿಕೊಳ್ಳಲು ಈ ಕೆಳಗಿನ ವಿಡಿಯೋವನ್ನು ವೀಕ್ಷಿಸಿ ಮತ್ತು ಆಡಿಯೋವನ್ನು ತಪ್ಪದೆ ಆಲಿಸಿ. ರಾಜಕೀಯ ಅಥವಾ ಧಾರ್ಮಿಕ ರಸ್ತೆ ಪ್ರದರ್ಶನ ಮತ್ತು ರೋಡ್ ಶೋಗಳಲ್ಲಿ ಭಾಗವಹಿಸಲು ಬಯಸುವ ಸಾರ್ವಜನಿಕರಿಗೆ ಒಂದು ವಿನಮ್ರ ಸಲಹೆ. ಒಂದು ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಭಾಗವಹಿಸಬಾರದು. ಕಡಿಮೆ ವಯಸ್ಸಿನ ಮಕ್ಕಳು, 50 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಮತ್ತು ವೈದ್ಯಕೀಯ ತೊಡಕುಗಳು ಇರುವವರು ಈ ರೀತಿಯ ರಾಜಕೀಯ ಮತ್ತು ಧಾರ್ಮಿಕ ಸಭೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದನ್ನು ತಪ್ಪಿಸಬೇಕು. 2. ಈ ರೀತಿಯ ಮಹಾಸಭೆಗಳಲ್ಲಿ ಭಾಗವಹಿಸುವವರು ಯಾವಾಗಲೂ ನಿಮ್ಮ ಗುರುತಿನ ಚೀಟಿ, ಕುಟುಂಬ ಮತ್ತು ಸ್ನೇಹಿತರ ತುರ್ತು ಸಂಪರ್ಕ ಸಂಖ್ಯೆಗಳನ್ನು ನಿಮ್ಮೊಂದಿಗೆ ಕೊಂಡೊಯ್ಯಬೇಕು. 3. ಇದು ಡಿಜಿಟಲ್ ಯುಗ. ಸಾಧ್ಯವಾದಷ್ಟು ದೊಡ್ಡ ಸಭೆಗಳಲ್ಲಿ ವೈಯಕ್ತಿಕವಾಗಿ ಭಾಗವಹಿಸುವುದನ್ನು ತಪ್ಪಿಸಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲವನ್ನೂ ನೇರ ಪ್ರಸಾರ ಮಾಡಲಾಗುತ್ತದೆ. ಅದು ಧಾರ್ಮಿಕ ಸಭೆಯಾಗಿರಲಿ ಅಥವಾ ರಾಜಕೀಯ ಸಭೆಯಾಗಿರಲಿ, ನೀವು ದಿನದ 24 ಗಂಟೆಯೂ ನಿಮ್ಮ ಸೆಲ್ಫೋನ್ನಲ್ಲಿ, ಆನ್ಲೈನ್ನಲ್ಲಿ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು. 4. ನಿಮ್ಮ ಕುಟುಂಬ ವೈದ್ಯರು, ನೀವು ಹೊಂದಿರುವ ಯಾವುದೇ ವೈದ್ಯಕೀಯ ತೊಡಕುಗಳು ಮತ್ತು ನಿಮ್ಮ ರಕ್ತದ ಪ್ರಕಾರದ ರಕ್ತದ ಗುಂಪು ಬಗ್ಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. 5. ನಿಮ್ಮ ಕುಟುಂಬ, ಪೋಷಕರು, ಸ್ನೇಹಿತರಿಗೆ ತಿಳಿಸದೆ ಅಂತಹ ಸಭೆಗಳಲ್ಲಿ ಭಾಗವಹಿಸುವುದನ್ನು ತಪ್ಪಿಸಿ. 5A. ದೊಡ್ಡ ಸಭೆಗಳು ಮತ್ತು ಕಾರ್ಯಕ್ರಮಗಳಿಗೆ ಹಾಜರಾಗುವಾಗ ಯಾವಾಗಲೂ ನಿಮ್ಮ ಸ್ವಂತ ನೀರಿನ ಬಾಟಲಿಗಳು ಮತ್ತು ಮೌಖಿಕ ಎಲೆಕ್ಟ್ರೋಲೈಟ್ ರೀಹೈಡ್ರೇಷನ್ ಪ್ಯಾಕೆಟ್ಸ್ ಮತ್ತು ಅಗತ್ಯ ಆಹಾರ ಮತ್ತು ತಿಂಡಿ ತಿನಿಸುಗಳು ಕೊಂಡೊಯ್ಯಿರಿ. 6. ಅಂತಹ ಸಭೆಗಳು, ರಸ್ತೆ ಪ್ರದರ್ಶನಕ್ಕೆ ಹಾಜರಾಗುವ ಮೊದಲು ಪಕ್ಷದ ಕಾರ್ಯಕರ್ತರು, ಸ್ಥಳೀಯ ಪಕ್ಷದ ನಾಯಕರು ಮತ್ತು ಕಾರ್ಯಕ್ರಮವನ್ನು ಆಯೋಜಿಸುವ ಸ್ಥಳೀಯ ಪಕ್ಷ ಧಾರ್ಮಿಕ ಗುಂಪಿನ ತುರ್ತು ಸಂಪರ್ಕ ವ್ಯಕ್ತಿ ಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಿರಿ. ಕಾರ್ಯಕ್ರಮಕ್ಕೆ ಹಾಜರಾಗುವ ಮೊದಲು ಕಾರ್ಯಕ್ರಮ ನಡೆಯುವ ಸ್ಥಳದ ಸಮೀಪವಿರುವ ಪೊಲೀಸ್ ಠಾಣೆ, ಆಸ್ಪತ್ರೆಗಳು ಮತ್ತು ಇತರ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆಯಿರಿ. ಸ್ಥಳದಲ್ಲಿರುವಾಗ ಪ್ರವೇಶ ದ್ವಾರಗಳು, ನಿರ್ಗಮನಗಳು ಮತ್ತು ಪ್ರವೇಶ ರಸ್ತೆಗಳನ್ನು ಪರಿಶೀಲಿಸಿ. ಇವೆಲ್ಲವನ್ನು ನಿಮ್ಮ ಫೋನ್ನಿಂದ ಗೂಗಲ್ ನಕ್ಷೆಗಳನ್ನು ಬಳಸಿ ಮಾಡಬಹುದು. ನಿಮ್ಮ ನಾಯಕ, ಭಾಷಣಕಾರ ಅಥವಾ ಕಾರ್ಯಕ್ರಮದ ಪ್ರವರ್ತಕರಿಗೆ ಸಾಧ್ಯವಾದಷ್ಟು ಹತ್ತಿರವಾಗಲು ಪ್ರಯತ್ನಿಸಬೇಡಿ. ಇದು ಜನದಟ್ಟಣೆ ಮತ್ತು ಸಾವುಗಳಿಗೆ ಮುಖ್ಯ ಕಾರಣವಾಗಿದೆ. ಪ್ರತಿಯೊಂದು ಜೀವವೂ ಅಮೂಲ್ಯ. ನಿಜ ಜೀವನದಲ್ಲಿ ಎರಡನೇ ಪರ್ಯಾಯ ಮಾರ್ಗ ಇರುವುದಿಲ್ಲ. ಆದುದರಿಂದ ಎಚ್ಚರಿಕೆಯಿಂದ ಯೋಚಿಸಿ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಿ. ನಿಮ್ಮ ಸುರಕ್ಷತೆ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಸುರಕ್ಷತೆಯು ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ. ಇದನ್ನು ಯಾವಾಗಲೂ ನೆನಪಿಡಿ. ಯಾವುದೇ ಕಾರ್ಯಕ್ರಮ, ಸಭೆ, ರಾಜಕೀಯ ರಸ್ತೆ ಪ್ರದರ್ಶನ ಅಥವಾ ಬೀದಿ ಪ್ರದರ್ಶನಗಳು ನಿಮ್ಮ ಜೀವನ ಮತ್ತು ಸುರಕ್ಷತೆಗಿಂತ ಮುಖ್ಯವಲ್ಲ. ನಿಮ್ಮ ನೆಚ್ಚಿನ ತಾರೆ, ಸೆಲೆಬ್ರಿಟಿ ಅಥವಾ ರಾಜಕಾರಣಿಯನ್ನು ನೋಡಲು ನಿಮ್ಮ ಜೀವವನ್ನು ಬಲಿಕೊಡುವುದು ಉಚಿತವಲ್ಲ. ನಿಮ್ಮ ಹಿತದೃಷ್ಟಿಯಿಂದ ನಾವು ಇದನ್ನು ಪ್ರಕಟಿಸುತ್ತಿದ್ದೇವೆ. ನಿಮ್ಮೆಲ್ಲರನ್ನೂ ನಾವು ಪ್ರೀತಿಸುತ್ತೇವೆ. ನಿಮ್ಮ ರಾಜಕೀಯ, ಸಾಂಸ್ಕೃತಿಕ ಅಥವಾ ಧಾರ್ಮಿಕ ನಂಬಿಕೆ ಏನೇ ಇರಲಿ, ನಿಮ್ಮ ಯೋಗಕ್ಷೇಮ ಮತ್ತು ನಿಮ್ಮ ಅಮೂಲ್ಯ ಜೀವನದ ಬಗ್ಗೆ ನಾವು ಕಾಳಜಿ ವಹಿಸುತ್ತೇವೆ. ಈ ಸಂದೇಶವು ಒಂದು ಜೀವವನ್ನು ಉಳಿಸಬಹುದು. ದಯವಿಟ್ಟು ಈ ಸಂದೇಶ ಮತ್ತು ವಿಡಿಯೋವನ್ನು ನಿಮ್ಮ ಸ್ನೇಹಿತರು, ಕುಟುಂಬ ಮತ್ತು ಸಂಪರ್ಕಗಳೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಇಂತಿ ನಾಗರಿಕರ ಸ್ನೇಹಿತರು. ಧನ್ಯವಾದಗಳು. ನಮಸ್ಕಾರ. ಕನ್ನಡ ಜನತೆಗೆ ಜಯವಾಗಲಿ. ಭಾರತದ ನಾಗರಿಕರಿಗೆ ಜಯವಾಗಲಿ. ಇಂತಿ ಸಾಮಾನ್ಯ ನಾಗರಿಕರ ಮಿತ್ರ ಮಂಡಳಿ.